5S ನಿರ್ವಹಣಾ ವ್ಯವಸ್ಥೆ 5S ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ವಿಡಿಯೋದಲ್ಲಿ ನಾವು 5S ನಿರ್ವಹಣಾ ವ್ಯವಸ್ಥೆಯ ರೋಮಾಂಚಕಾರಿ ಜಗತ್ತಿನಲ್ಲಿ ಮುಳುಗುತ್ತೇವೆ. ಇದು ಕೆಲಸದ ಸ್ಥಳದಲ್ಲಿ ದಕ್ಷತೆ, ಉತ್ಪಾದಕತೆ, ಸುರಕ್ಷತೆ ಮತ್ತು ಮನೋಬಲವನ್ನು ವೃದ್ಧಿಸುವ ಮತ್ತು ಸಮಯ, ಸಾಮಗ್ರಿಗಳು ಮತ್ತು ಸಂಪನ್ಮೂಲಗಳ ವ್ಯರ್ಥವನ್ನು ಕಡಿಮೆ ಮಾಡುವ ಒಂದು ಕಾರ್ಯವಿಧಾನವಾಗಿದೆ. ಬನ್ನಿ ಇದರ ಬಗ್ಗೆ ಕೂಡಿ ಕಲಿಯೋಣ. ಮೊದಲು 5S ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸಂಘಟಿತ ಮತ್ತು ಸ್ವಚ್ಛವಾದ ಕೆಲಸದ ಸ್ಥಳದಿಂದ ಎಷ್ಟು ಸಮಯ ಮತ್ತು ಶಕ್ತಿಯನ್ನು ಉಳಿಸಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕಾಗಿ 5S ನಿರ್ವಹಣಾ ವ್ಯವಸ್ಥೆಯು ನಿಮಗೆ ಸಹಾಯ ಮಾಡಬಲ್ಲದು. 5S ಎಂಬುದು ಕೆಲಸದ ಸ್ಥಳದಲ್ಲಿ ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಅಭಿವೃದ್ಧಿಪಡಿಸಲಾದ ಜಪಾನೀಸ್ ಕಾರ್ಯವಿಧಾನವಾಗಿದೆ. ಇದು ಒಂದು ಕ್ರಮಬದ್ಧ ವಿಧಾನವಾಗಿದ್ದು, ವ್ಯವಸ್ಥೆ ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಎಲ್ಲವೂ ಅದರ ಗೊತ್ತುಪಡಿಸಿದ ಸ್ಥಳದಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತದೆ. 5S ತತ್ವಗಳನ್ನು ಅನುಸರಿಸುವ ಮೂಲಕ ವ್ಯವಹಾರಗಳು ಅನಗತ್ಯ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು, ಡೌನ್ ಟೈಮ್ ಅನ್ನು ಕಡಿಮೆ ಮಾಡಬಹುದು ಮತ್ತು ಸುರಕ್ಷಿತ, ಹೆಚ್ಚು ಉತ್ಪಾದಕ ಕೆಲಸದ ವಾತಾವರಣವನ್ನು ಸೃಷ್ಟಿಸಬಹುದು. ಈ ವಿಧಾನದ 5 ಹಂತಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ, ಏಕೆಂದರೆ ಪ್ರತಿಯೊಂದು ಎಸ್ ಒಂದು ಮೂಲಭೂತ ತತ್ವವನ್ನು ಪ್ರತಿನಿಧಿಸುತ್ತದೆ. ಬನ್ನಿ 5S ವಿಧಾನವನ್ನು ಹಂತ ಹಂತವಾಗಿ ವಿಸ್ತಾರವಾಗಿ ನೋಡೋಣ. ಮೊದಲ ಎಸ್, ಸೇರಿ ಅಥವಾ ವಿಂಗಡಣೆ. ಸೇರಿ ಎಂದರೆ ಕನ್ನಡದಲ್ಲಿ ವಿಂಗಡಿಸುವುದು ಮತ್ತು ಇಂಗ್ಲಿಷ್ನಲ್ಲಿ ಸಾರ್ಟ್ ಎಂದಾಗುತ್ತದೆ. ಇದರಲ್ಲಿ ಕೆಲಸದ ಸ್ಥಳದಿಂದ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕುವುದನ್ನು ಒಳಗೊಂಡಿದೆ. ವಾಸ್ತವದಲ್ಲಿ ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಇಟ್ಟುಕೊಳ್ಳುವುದು ಅವಶ್ಯಕವಾಗಿದೆ. ಇದು ಅಸ್ತವ್ಯಸ್ತತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲಸದ ಸ್ಥಳವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸಂಘಟಿತವಾಗಿಸುತ್ತದೆ. ಸೀಟನ್ ಅಂದರೆ ಸುವ್ಯವಸ್ಥಿತವಾಗಿರಿಸುವುದು. ಸೀಟನ್ ಎಂದರೆ ಕನ್ನಡದಲ್ಲಿ ಸುವ್ಯವಸ್ಥಿತವಾಗಿರಿಸುವುದು ಮತ್ತು ಇಂಗ್ಲಿಷ್ನಲ್ಲಿ ಸೆಟ್ ಇನ್ ಆರ್ಡರ್ ಆಗಿದೆ. ಪ್ರತಿಯೊಂದು ವಸ್ತುವಿಗೆ ನಿರ್ದಿಷ್ಟ ಮತ್ತು ನಿಗದಿತ ಸ್ಥಳವಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಇದರಿಂದ ಅಗತ್ಯವಿದ್ದಾಗ ಅದನ್ನು ಹುಡುಕಲು ಸುಲಭವಾಗುತ್ತದೆ. ಈ ವ್ಯವಸ್ಥೆಯು ಕಾರ್ಯಕ್ಷೇತ್ರವನ್ನು ವ್ಯವಸ್ಥಿತ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಮೂರನೇ ಎಸ್, ಸೀಸೋ ಅಥವಾ ಸ್ವಚ್ಛತೆ. ಸೀಸೋ ಎಂದರೆ ಕನ್ನಡದಲ್ಲಿ ಸ್ವಚ್ಛತೆ ಮತ್ತು ಇಂಗ್ಲಿಷ್ನಲ್ಲಿ ಶೈನ್ ಎಂದರ್ಥ. ಈ ಹಂತವು ಕೆಲಸದ ಸ್ಥಳವನ್ನು ಸ್ವಚ್ಛವಾಗಿಡುವುದಕ್ಕೆ ಸಂಬಂಧಿಸಿದೆ. ಇದನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವ ಮೂಲಕ ನಾವು ಕೇವಲ ಕೆಲಸದ ಜಾಗವನ್ನು ಆಕರ್ಷಕವಾಗಿಸುವುದಲ್ಲದೆ ಸುರಕ್ಷತೆಯನ್ನು ಉತ್ತಮಗೊಳಿಸುತ್ತೇವೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತೇವೆ. ನಾಲ್ಕನೇ ಎಸ್, ಸೀಕೆಟ್ಸು ಅಂದರೆ ಪ್ರಮಾಣೀಕರಣ. ಸೀಕೆಟ್ಸು ಎಂದರೆ ಕನ್ನಡದಲ್ಲಿ ಪ್ರಮಾಣೀಕರಣ ಮತ್ತು ಇಂಗ್ಲಿಷ್ನಲ್ಲಿ ಸ್ಟ್ಯಾಂಡರ್ಡೈಸ್ ಎಂದರ್ಥ. ಈ ಹಂತದಲ್ಲಿ ಮೊದಲ 3 ಹಂತಗಳಲ್ಲಿ ಅಳವಡಿಸಿಕೊಂಡ ಪ್ರಕ್ರಿಯೆಗಳನ್ನು ಕಾಪಾಡಿಕೊಳ್ಳುವುದರ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ. ಸ್ಪಷ್ಟ ಮಾನದಂಡಗಳನ್ನು ಸ್ಥಾಪಿಸುವ ಮೂಲಕ ಕೆಲಸದ ಸ್ಥಳವನ್ನು ಯಾವಾಗಲೂ ವ್ಯವಸ್ಥಿತ ಮತ್ತು ಸ್ವಚ್ಛವಾಗಿಡಲಾಗುತ್ತದೆ. ಹೀಗಾಗಿ ಸಮಾನತೆಯನ್ನು ಕಾಪಾಡಿಕೊಳ್ಳಲಾಗುತ್ತದೆ. 5ನೇ ಎಸ್, ಶಿಟ್ಸುಕೆ ಅಂದರೆ ಶಿಸ್ತು. ಕೊನೆಯ ಮತ್ತು 5ನೇ ಎಸ್ ಎಂದರೆ ಶಿಟ್ಸುಕೆ ಅಂದರೆ ಕನ್ನಡದಲ್ಲಿ ಶಿಸ್ತು ಮತ್ತು ಇಂಗ್ಲಿಷ್ನಲ್ಲಿ ಸಸ್ಟೈನ್ ಆಗಿದೆ. ಇದರರ್ಥ ಎಲ್ಲ ಉದ್ಯೋಗಿಗಳು ಈ ನಿಯಮಗಳನ್ನು ಪಾಲಿಸಬೇಕು ಮತ್ತು ಅದನ್ನು ಒಂದು ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬೇಕು. 5S ವ್ಯವಸ್ಥೆಯನ್ನು ಯಶಸ್ವಿಗೊಳಿಸುವುದೇ ಶಿಸ್ತು. ಸಾರಾಂಶ: ನಾವು 5S ವ್ಯವಸ್ಥೆಯ 5 ಹಂತಗಳ ಬಗ್ಗೆ ಕಲಿತಿದ್ದೇವೆ. ವಿಂಗಡಿಸುವುದು, ಸುವ್ಯವಸ್ಥಿತಗೊಳಿಸುವುದು, ಸ್ವಚ್ಛಗೊಳಿಸುವುದು, ಪ್ರಮಾಣೀಕರಿಸುವುದು ಮತ್ತು ಶಿಸ್ತುಬದ್ಧಗೊಳಿಸುವುದು. 5S ವ್ಯವಸ್ಥೆಯು ಕೆಲಸದ ಸ್ಥಳವನ್ನು ಸುಧಾರಿಸುವುದಲ್ಲದೆ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ, ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಸುರಕ್ಷಿತ ಮತ್ತು ಹೆಚ್ಚು ಸಂಘಟಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುತ್ತದೆ.
ಇವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಕೆಲಸದ ಸ್ಥಳವನ್ನು ಹೆಚ್ಚು ಪ್ರಭಾವಿ ಮತ್ತು ಪರಿಣಾಮಕಾರಿಯಾಗಿ ಮಾಡಬಹುದು. ಈಗ ನಿಮಗಾಗಿ ಒಂದು ಚಟುವಟಿಕೆ ಇದೆ. ನಿಮ್ಮ ಮನೆಯಲ್ಲಿ 5S ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಬಗ್ಗೆ ಯೋಚಿಸಿ. ಉಪಕರಣಗಳು ಸರಿಯಾದ ಸ್ಥಳದಲ್ಲಿ ಇಲ್ಲದಿರುವುದು ಮತ್ತು ಸ್ವಚ್ಛತೆಯನ್ನು ನಿರ್ಲಕ್ಷಿಸಲ್ಪಟ್ಟಿರುವ ಅಸ್ತವ್ಯಸ್ತಗೊಂಡ ಕಚೇರಿ ಅಥವಾ ಫ್ಯಾಕ್ಟರಿಯಲ್ಲಿ ನೀವು ಕೆಲಸ ಮಾಡುವುದನ್ನು ಕಲ್ಪಿಸಿಕೊಳ್ಳಿ. ಇದು ನಿಮ್ಮ ಕಾರ್ಯಕ್ಷಮತೆ, ಸುರಕ್ಷತೆ ಮತ್ತು ಉತ್ಪಾದಕತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಈಗ 5S ವಿಧಾನವನ್ನು ಕಾರ್ಯಗತಗೊಳಿಸುವ ಬಗ್ಗೆ ಯೋಚಿಸಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಯಾವ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡುತ್ತೀರಿ?